ಒಡ ಹುಟ್ಟಿದವರು ಮಾತ್ರ ಅಣ್ಣ ತಂಗಿಯಲ್ಲ, ತುಂಬು ಮನಸ್ಸಿನ ಭಾವನೆಗಳಿಂದ ಕರೆಯುವ ಪ್ರತಿಯೊಬ್ಬರು ಅಣ್ಣ ತಂಗಿನೇ. ಅಣ್ಣ ತಂಗಿಯರ ಪವಿತ್ರವಾದ ಬಂಧವೇ ಈ ರಕ್ಷಾಬಂಧನ. ನನ್ನೆಲ್ಲ ಪ್ರೀತಿಯ ಅಣ್ಣ ತಮ್ಮಂದಿರಿಗೆ ರಕ್ಷಾಬಂಧನದ ಶುಭಾಶಯಗಳು. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಾಟರ್ಡೆ ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಿಂದಿನ ದಿನವೇ ದೋಸೆ ಮಾಡೋದಕ್ಕೆ ನೆನೆ ಹಾಕಿದ್ದೆ. ನಾನಿಲ್ಲಿ ರಾಗಿ ಸೆಟ್ ದೋಸೆ ಮಾಡ್ತಾಯಿದ್ದೀನಿ. ರಾಗಿ ಸೆಟ್ ದೋಸೆ ಮಾಡೋದಕ್ಕೆ ನಾನು ಯಾವ್ಯಾವ ಪದಾರ್ಥಗಳನ್ನ ಬಳಸ್ತಾ ಇದ್ದೀನಿ ಅಂತ ಕ್ವಿಕ್ಕಾಗಿ ಒಂದ್ಸರಿ ನೋಡೋಣ. ಈ ಕಪ್ಪಲ್ಲಿ 3 ಕಪ್ ರಾಗಿ ತೊಗೊಂಡ್ರೆ 1 ಕಪ್ ಅಕ್ಕಿ, 1 ಕಪ್ ಉದ್ದಿನಬೇಳೆ ತೊಗೊಂಡಿದ್ದೀನಿ. ಒಂದು ಬೌಲ್ಗೆ ನಾವು ತೊಗೊಂಡಿರೋವಂಥ ರಾಗಿ, ಅಕ್ಕಿ, ಉದ್ದಿನಬೇಳೆನ ಸೇರಿಸ್ಕೊಂಡು ನೀಟಾಗಿ ವಾಶ್ ಮಾಡ್ಕೊಳ್ತೀನಿ. ನೀಟಾಗಿ ವಾಶ್ ಮಾಡಿದ ಮೇಲೆ ಇದೆಲ್ಲ ಮುಳುಗೋಷ್ಟು ನೀರನ್ನು ಸೇರಿಸ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು 8 ಅವರ್ಸ್ ನೆನೆಯೋದಕ್ಕೆ ಬಿಡ್ತೀನಿ. ಅವರ್ಸ್ ಚೆನ್ನಾಗಿ ನೆಂದಿದೆ. ಇವಾಗ ಇದನ್ನು ಸ್ವಲ್ಪನೇ ನೀರು ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೊಂಡು ಬರೋಣ. ನಾರ್ಮಲ್ ದೋಸೆ ಹಿಟ್ಟಿನ ಅದಕ್ಕಿದ್ರೆ ಸಾಕಾಗತ್ತೆ. ರುಬ್ಬಿರೋ ಹಿಟ್ಟನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಮಾಮೂಲಿ ಎಲ್ಲ ದೋಸೆ ಮಾಡಿದಾಗೇ ಈ ಹಿಟ್ಟನ್ನು ಕೂಡ ನೈಟ್ ಪೂರ್ತಿ ನೆನೆಯೋದಕ್ಕೆ ಬಿಡ್ತೀನಿ. ಡೇ ಮಾರ್ನಿಂಗಿಂದ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗಿನ ಜಾವ 4 ಗಂಟೆಗೆ ಬಂದು ನೋಡಿದರೆ ಹಿಟ್ಟೆಲ್ಲ ಉಬ್ಬಿ ಕೆಳಗಡೆ ಚೆಲ್ಲೋಗ್ಬಿಟ್ಟಿತ್ತು. ಹಾಗಾಗಿ ಇನ್ನೊಂದು ಸಣ್ಣ ಪಾತ್ರೆಗೆ ಹಿಟ್ಟನ್ನು ತೆಗೆದಿಟ್ಟಿದ್ದೀನಿ. ಇವಾಗ ದೋಸೆ ಹಿಟ್ಟು ರೆಡಿಯಾಗಿದೆ. ರಾಗಿ ಸೆಟ್ ದೋಸೆಗೆ ಶೇಂಗಾ ಚಟ್ನಿ ತುಂಬ ಒಳ್ಳೆ ಕಾಂಬಿನೇಷನ್. ಹಾಗಾಗಿ ನಾನಿಲ್ಲಿ ಶೇಂಗಾ ಚಟ್ನಿ ಮಾಡ್ತಾಯಿದ್ದೀನಿ. ಶೇಂಗಾ ಚಟ್ನಿ ಮಾಡೋದಕ್ಕೆ ನಾನು ಯಾವ್ಯಾವ ಪದಾರ್ಥಗಳನ್ನ ಬಳಸ್ತೀನಿ ಅಂತ ಕ್ವಿಕ್ಕಾಗಿ ಒಂದ್ಸರಿ ನೋಡೋಣ. ಶೇಂಗಾ, ಹುಣಸೆಹಣ್ಣು, ಒಣಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಹಸಿ ತೆಂಗಿನಕಾಯಿ ತುರಿ, ಶುಂಠಿ, ಕರಿಬೇವು, ಪುದೀನ, ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು. ಶೇಂಗಾ ಚಟ್ನಿ ಮಾಡೋದಕ್ಕೆ ಮೊದಲು ನಾನಿಲ್ಲೊಂದು ಕಡಾಯಿ ತೊಗೊಂಡಿದ್ದೀನಿ. ಆ ಕಡಾಯಿಗೆ ನಾವು ತೊಗೊಂಡಿರೋಂಥ ಶೇಂಗಾನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಶೇಂಗಾ ಇಷ್ಟು ಫ್ರೈ ಆದರೆ ಸಾಕಾಗತ್ತೆ. ಇವಾಗ ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಅದೇ ಕಡಾಯಿಗೆ ನಾವು ತೊಗೊಂಡಿರೋವಂಥ ಒಣಮೆಣಸಿನ್ಕಾಯಿ, ಪುದೀನ, ಕರಿಬೇವು, ಶುಂಠಿ ಎಲ್ಲನೂ ಸೇರಿಸ್ಕೊಂಡು ಚೆನ್ನಾಗಿ ಡ್ರೈ ರೋಸ್ಟ್. ಎಲ್ಲನೂ ಚೆನ್ನಾಗಿ ಡ್ರೈ ರೋಸ್ಟ್ ಆಗಿದೆ. ಇವಾಗ ಇದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತೀನಿ. ನೆಕ್ಸ್ಟ್ ಇಲ್ಲಿ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದಂಥ ಶೇಂಗಾ ಸಿಪ್ಪೆಯನ್ನು ತಕ್ಕೊಳ್ತಾ ಇದ್ದೀನಿ. ಸಿಪ್ಪೆ ತೆಗೆದೇ ಹಾಗೆ ಮಾಡಿದ್ರೂ ಏನೂ ಪ್ರಾಬ್ಲಮ್ ಇಲ್ಲ. ಸಿಪ್ಪೆ ತೆಗೆದ್ರೆ ಚಟ್ನಿ ಸ್ವಲ್ಪ ಲೈಟ್ ಕಲರ್ ಬರುತ್ತೆ ಅಷ್ಟೇ. ಸಾಧ್ಯ ಆದಷ್ಟು ಶೇಂಗಾ ಸಿಪ್ಪೆನ ತೆಗ್ದಿದ್ದೀನಿ ನಾನು. ನೆಕ್ಸ್ಟ್ ಇಲ್ಲೊಂದು ಮಿಕ್ಸಿ ಜಾರ್ಗೆ ನಾವು ಹುರಿದು ಸಿಪ್ಪೆ ತೆಗ್ದಿರೋವಂಥ ಶೇಂಗಾ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು, ತೆಂಗಿನಕಾಯಿ ತುರಿ, ನಾವು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ವಲ್ಲ ಒಣಮೆಣಸಿನ್ಕಾಯಿ, ಪುದೀನ, ಶುಂಠಿ, ಕರಿಬೇವು, ಅದನ್ನು ಸೇರಿಸ್ಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ. ಸ್ವಲ್ಪ ನೀರು ಸೇರಿಸ್ಕೊಂಡು ಮಾಮೂಲಿ ಚಟ್ನಿ ಅದಕ್ಕೇ ರುಬ್ಕೊಳ್ತೀನಿ. ಚಟ್ನಿ ರೆಡಿ ಆಯ್ತಲ್ವ, ಇವಾಗ ದೋಸೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕಬ್ಬಿಣದ ಕಾವಲಿನಲ್ಲಿ ದೋಸೆ ಮಾಡ್ಕೊಳ್ತಾ ಇದ್ದೀನಿ. ಹಂಚು ಸ್ವಲ್ಪ ಬಿಸಿ ಆಗಲಿ.
ಹಂಚು ಬಿಸಿಯಾಗಿದೆ. ಇವಾಗ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಈರುಳ್ಳಿನಲ್ಲಿ ಚೆನ್ನಾಗಿ ಹಂಚನ್ನ ಉಜ್ಕೊಳ್ತೀನಿ. ಈ ರೀತಿ ಮಾಡೋದ್ರಿಂದ ನಾನ್ ಸ್ಟಿಕ್ಕಲ್ಲಿ ಹೇಗೆ ದೋಸೆ ಬರುತ್ತೋ ಅದೇ ರೀತಿ ಕಬ್ಬಿಣದ ಕಾವಲಿನಲ್ಲೂ ದೋಸೆ ಬರುತ್ತೆ. ಮಾಮೂಲಿ ಸೆಟ್ ದೋಸೆ ಎಲ್ಲ ಯಾವ ರೀತಿ ಮಾಡ್ಕೊಳ್ತೀರಲ್ಲ ಅದೇ ರೀತಿಯೇ ರಾಗಿ ಸೆಟ್ ದೋಸೆನೂ ಮಾಡ್ಕೊಳ್ಳೋದು. ದೋಸೆ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಈ ದೋಸೆನ ಎರಡು ಕಡೆನೂ ಚೆನ್ನಾಗಿ ಬೇಯಿಸ್ಕೋಬೇಕು ನೀವು. ರಾಗಿನಲ್ಲಿ ಹೆಚ್ಚಿನದಾಗಿ ಫೈಬರ್ ಇರೋದ್ರಿಂದ ಡೈಲಿ 1 ಟೈಮ್ ಆದರೂ ನಾವು ರಾಗಿನ ಕನ್ಸ್ಯೂಮ್ ಮಾಡಬೇಕು. ಈ ದಿನ ಮುದ್ದೆನೇ ಊಟ ಮಾಡಿ ಬೇಜಾರಾಗಿದ್ದರೆ ಈ ರೀತಿ ಒಂದು ಸತಿ ರಾಗಿ ಸೆಟ್ ದೋಸೆನ ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ನೀವೊಂದು ಸರಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಇವತ್ತು ರಕ್ಷಾಬಂಧನ ಅಲ್ವಾ, ಹಾಗಾಗಿ ಮಗಳ ಕೈಯಿಂದ ಮಗನಿಗೆ ರಾಖಿ ಕಟ್ಸೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನನಗೂ ಒಬ್ಬ ಅಣ್ಣ ಇದ್ದಿದ್ರೆ ನನ್ನ ಕಷ್ಟ ಸುಖದಲ್ಲಿ ಜೊತೆಯಾಗಿ ನನ್ನ ಬ್ಯಾಕ್ ಬೋನಾಗಿ ನಿಲ್ತಾ ಇದ್ದ ಅಂತ ತುಂಬ ಸರಿ ಅನಿಸೋದು. ಆದರೆ ನನಗೆ ಆ ಭಾಗ್ಯ ಇಲ್ಲ. ಆ ಭಾಗ್ಯ ನನ್ನ ಮಗಳಿಗೆ ಬಂದಿದೆ ಅಲ್ಲ, ನನಗೆ ಅದೇ ಖುಷಿ. ನನಗೆ ಅಣ್ಣ ಇಲ್ಲ ಅಂದರೂ ನನ್ನ ಕಷ್ಟ ಸುಖ ದುಃಖಗಳಲ್ಲಿ ಜೊತೆಯಾಗಿ ನಿಲ್ಲೋದಕ್ಕೆ ನನ್ನ ತಂದೆ ಇದ್ದಾರೆ. ನನಗೆ ಅಣ್ಣನಿಗಿನ್ನ ಹೆಚ್ಚಾಗಿದ್ದಾರೆ ನನಗೆ ನನ್ನ ತಂದೆ. ಪ್ರತಿಯೊಬ್ಬ ಗಂಡು ಮಕ್ಕಳಿರೋ ತಾಯಿ ಕೂಡ ತನ್ನ ಮಗನಿಗೆ ಚಿಕ್ಕ ವಯಸ್ಸಿಂದನೇ ಹೆಣ್ಮಕ್ಳ ಮೇಲೆ ಬೆಲೆ ಗೌರವ ಬರೋ ಥರ ಮಾಡಬೇಕು. ಬೇರೆಯವ್ರ ಹೆಣ್ಮಕ್ಳು ಕೂಡ ತನ್ನ ಅಕ್ಕ ತಂಗಿ ಸಮಾನ ಅನ್ನೋ ಭಾವ ನನ್ನ ಮಗನಿಗೆ ಮೂಡಲಿ ಅಂತ. ನಿಮ್ಮೆಲ್ಲರ ಪ್ರೋತ್ಸಾಹ ನನಗೆ ತುಂಬಾ ಮುಖ್ಯ. ಆ ಪ್ರೋತ್ಸಾಹ ಸಿಗುತ್ತೆ ಅಂತ ತಿಳ್ಕೊಂಡು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.